ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯ ಖಂಡಿಸಿ ಹೊಸಪೇಟೆಯಲ್ಲಿ ಎಐಡಿಎಸ್ಒ ಪ್ರತಿಭಟನೆ. ಶಾಕ್ ಬಟನ್, ಪೆಲೆಟ್ ಗನ್ ಬಳಸಿ ದೌರ್ಜನ್ಯ. ದೆಹಲಿ ಪೊಲೀಸರ ವಿರುದ್ಧ ಹೊಸಪೇಟೆಯಲ್ಲಿ ಎಐಡಿಎಸ್ಒ ಆಕ್ರೋಶ. ಇಂದು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಎಐಡಿಎಸ್ಒ ವಿಜಯನಗರ ಜಿಲ್ಲಾ ಸಮಿತಿ ವತಿಯಿಂದ ಹೊಸಪೇಟೆಯ ತಾಲೂಕು ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನೀಟ್ ಯುಜಿ ಪರೀಕ್ಷಾ ಅಕ್ರಮ ಹಾಗೂ ಭ್ರಷ್ಟಾಚಾರವನ್ನು ವಿರೋಧಿಸಿ ನವದೆಹಲಿಯಲ್ಲಿ ಶಾಂತಿಯುತವಾಗಿ ಹೋರಾಟ ಮಾಡುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ನಡೆಸಿದ ಅಮಾನುಷ ಲಾಠಿಚಾರ್ಜ್, ಟಿಯರ್ ಗ್ಯಾಸ್, ಅಶ್ರುವಾಯು, ಬುಲೆಟ್ ಗನ್ಸ್ ಪ್ರಯೋಗ ಹಾಗೂ ಶಾಕ್ ಬಟನ್ ಬಳಸಿ ಎಸಗಿದ ದೌರ್ಜನ್ಯವನ್ನು ತೀವ್ರವಾಗಿ ಖಂಡಿಸಲಾಯಿತು. ಪ್ರತಿಭಟನೆಯ ನಂತರ ಹೊಸಪೇಟೆ ತಹಸೀಲ್ದಾರರ ಮೂಲಕ ದೇಶದ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಎಐಡಿಎಸ್ಒ ಜಿಲ್ಲಾಧ್ಯಕ್ಷರಾದ ರವಿಕಿರಣ್ ಜೆಪಿ ಅವರು, ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದ ದೌರ್ಜನ್ಯ ಹಾಗೂ ಎನ್ಟಿಎ ವೈಫಲ್ಯದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ವೈದ್ಯರಾಗಿ ದೇಶ ಸೇವೆ ಮಾಡುವ ಕನಸು ಹೊತ್ತು ವರ್ಷಪೂರ್ತಿ ಹಗಲು ರಾತ್ರಿ ಕಷ್ಟಪಟ್ಟು ಓದುವ ಬಡ ಹಾಗೂ ಮಧ್ಯಮ ವರ್ಗದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕೋಚಿಂಗ್ ಮಾಫಿಯಾ ಮತ್ತು ಭ್ರಷ್ಟ ಎನ್ಟಿಎ ಚೆಲ್ಲಾಟವಾಡುತ್ತಿದೆ. ಪೋಷಕರು ತಮ್ಮ ಆಸ್ತಿಪಾಸ್ತಿ ಮಾಡಿ ವರ್ಷಕ್ಕೆ 80,000ದಿಂದ 3 ಲಕ್ಷದವರೆಗೆ ಕೋಚಿಂಗ್ ಸೆಂಟರ್ಗಳಿಗೆ ಸುರಿಯುತ್ತಿದ್ದಾರೆ. ಆದರೆ ಇಡೀ ಪರೀಕ್ಷಾ ವ್ಯವಸ್ಥೆಯು ಅತಿ ಹೆಚ್ಚು ಹಣ ನೀಡುವವರೆಗೆ ಹರಾಜಾಗುತ್ತಿರುವುದು ಅಕ್ಷಮ್ಯಾಪರಾಧ. ತಮ್ಮ ಹಕ್ಕಿಗಾಗಿ ಹಾಗೂ ಭವಿಷ್ಯಕ್ಕಾಗಿ ದೆಹಲಿಯ ಬೀದಿಗಿಳಿದು ನ್ಯಾಯ ಕೇಳಿದ ನಿರಾಯುಧ ವಿದ್ಯಾರ್ಥಿಗಳ ಮೇಲೆ ಕರುಣೆಯಿಲ್ಲದೆ ಲಾಠಿಚಾರ್ಜ್ ಮಾಡಲಾಗಿದೆ. ಅಶ್ರುವಾಯು ಚೆಲ್ಲಿ, ಪೆಲೆಟ್ ಗನ್ಸ್ ಬಳಸಿ, ಶಾಕ್ ಬಟನ್ಗಳನ್ನು ಬಳಸಿ ಹಲ್ಲೆ ನಡೆಸಲಾಗಿದೆ. ವಿದ್ಯಾರ್ಥಿಗಳ ದೇಹದ ಮೇಲಿನ ಗಾಯಗಳು ಹಾಗೂ ಅವರ ದೇಹದಿಂದ ಹರಿದ ನೆತ್ತರು ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯ ಕುಸಿತಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇಂದು ಈ ಆಕ್ರೋಶದ ಧ್ವನಿ ಕೇವಲ ದೆಹಲಿಯ ಜಂತರ್ ಮಂತರ್ಗೆ ಸೀಮಿತವಾಗಿಲ್ಲ. ಇಡೀ ದೇಶಾದ್ಯಂತ ಹಾಗೂ ವಿದೇಶಗಳಲ್ಲಿ ಪ್ರಜ್ಞಾವಂತ ಜನಸಮುದಾಯ ಈ ಹೋರಾಟಕ್ಕೆ ಬೆಂಬಲವಾಗಿ ಬೀದಿಗಿಳಿಯುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ದೆಹಲಿಯ ಹೋರಾಟ ನಿರತ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ನಡೆಸಿರುವ ಪೊಲೀಸರು ಮತ್ತು ಗೂಂಡಾಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಭ್ರಷ್ಟಾಚಾರದ ಕೂಪವಾಗಿ ನಿರಂತರವಾಗಿ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಗೆ ಕಾರಣವಾಗಿರುವ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯನ್ನು ರದ್ದುಗೊಳಿಸಬೇಕು. ಕೇಂದ್ರ ಶಿಕ್ಷಣ ಸಚಿವರು ಇದೆಲ್ಲವುದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿಗಳಾದ ಯು ಉಮಾದೇವಿಯವರು ಪ್ರತಿಭಟನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ವಿದ್ಯಾರ್ಥಿಗಳಾದ ವೈಷ್ಣವಿ, ಸೈಯದ್ ಸಮೀರ್, ಮೀನಾಕ್ಷಿ, ನಿರ್ಮಲಾ ಶ್ರೀನಿವಾಸ್, ಹುಲಿಗೆಮ್ಮ, ವಿದ್ಯಾಶ್ರೀ ಹಾಗೂ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಸುದ್ದಿ ಸಹಾಯ ಯು ಉಮಾದೇವಿ, ಜಿಲ್ಲಾ ಕಾರ್ಯದರ್ಶಿಗಳು, ಎಐಡಿಎಸ್ಒ ವಿಜಯನಗರ. ಧರ್ಮೇಂದ್ರ ಪ್ರಧಾನ್ ಅವರೇ ಕೂಡಲೇ ರಾಜೀನಾಮೆ ನೀಡಲೇಬೇಕು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ದೆಹಲಿ ಪೊಲೀಸರಿಗೆ ಧಿಕ್ಕಾರ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ದೆಹಲಿ ಕಾಲೇಜಲ್ಲಿ ಸೈನ್ಸ್ ಮಾಡ್ತಾ ಇದ್ದೀನಿ. ಈಗ ನೀಟ್ ಎಕ್ಸಾಮ್ ಬಗ್ಗೆ 3 ಸಲ ಸ್ಕ್ಯಾಮ್ ಆಗಿ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಅವರು ಬರ್ದಿರೋ ಇದಕ್ಕೆ ಪ್ರೆಸರ್ ಆಗಿ ತುಂಬಾ ಜನ ಸತ್ತೋಗಿದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ಈಗ ಮುಂದೆ ನಾವು ನೀಟ್ ಎಕ್ಸಾಮ್ ಬರಿಬೇಕು, ನಾವು ಬರಿತೀವಿ, ಮುಂದೆ ನಮಗೂ ಆಗುತ್ತೆ. ಆದ್ರೆ ಇಷ್ಟು ಜನ ಎಕ್ಸಾಮ್ ಬರ್ದಿದ್ದಾರೆ, ಅವರಿಗೆ ಪ್ರಾಬ್ಲಮ್ ಆಗಿದೆ, ನಾಳೆ ನಮಗೆ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಇಷ್ಟೆಲ್ಲ ಸ್ಕ್ಯಾಮ್ ಮಾಡ್ತಿದ್ದಾರೆ. ಕಷ್ಟಪಟ್ಟು ಬಡವ್ರ ಮನೆಯಿಂದ ಓದ್ಕೊಂಡು ಬಂದಿರೋ ಮಕ್ಕಳು ಓದಿ ಎಷ್ಟೋ ಕಷ್ಟಪಟ್ಟು ಬರ್ದಿರ್ತಾರೆ. ಆದ್ರೆ ಅವರಿಗೆ ಈ ತರ ಅನ್ಯಾಯ ಆದ್ರೆ ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರೆ ಅದು ತಪ್ಪ. ನಮಗೆ ನ್ಯಾಯ ಸಿಗ್ಬೇಕಲ್ಲ. ನಾವು ಬಡವ್ರ ಮಕ್ಕಳಾಗಿ ಓದ್ತಿರ್ತೀವಿ, ಕಷ್ಟಪಟ್ಟಿರ್ತೀವಿ, ಹಗಲು ರಾತ್ರಿ ಅಪ್ಪ ಅಮ್ಮನಿಗೋಸ್ಕರ ಎಷ್ಟೋ ಇದು ಮಾಡಿರ್ತೀವಿ. ಈ ತರ ಅನ್ಯಾಯ ಮಾಡಿ ಸ್ಕ್ಯಾಮ್ ಮಾಡಿ ಯಾರೋ ಕ್ವಶನ್ ಪೇಪರ್ನ ಇದು ಮಾಡಿ ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಇಲ್ಲ. ನಾವು ಇಷ್ಟೆಲ್ಲ ಕಷ್ಟಪಟ್ಟು ನ್ಯಾಯ ಕೇಳಕ್ ಹೋದ್ರೆ ನಮಗೆ ಪೊಲೀಸರು ಈ ತರ ಅನ್ಯಾಯ ಮಾಡಿದ್ರೆ ನಾಳೆ ನಮಗೂ ಅನ್ಯಾಯ ಆಗುತ್ತೆ. ಈ ತರ ಮಾಡಬಾರ್ದು ಅಂತ ನಾನು ಕೇಳ್ತಾ ಇದ್ದೀನಿ. ಮತ್ತೆ ಸರ್ಕಾರದವರಿಗೆ ನಮಗೆ ನ್ಯಾಯ ಸಿಗ್ಲಿ. ನಾವು ನಮ್ಮ ಮುಂದೆ ಇರೋರು ಮತ್ತೆ ನಮ್ಮ ಹಿಂದೆ ನೆಕ್ಸ್ಟ್ ಓದೋರು ಕೂಡ ಅವರಿಗೂ ನ್ಯಾಯ ಸಿಗ್ಲಿ ಅಂತ ನಾನು ವಿಜಯನಗರ ಜಿಲ್ಲಾ ಅಧ್ಯಕ್ಷರು ಮಾತಾಡ್ತಾ ಇರೋದು. ಇಡೀ ದೇಶವ್ಯಾಪಿ ನೀಟ್ ಸ್ಕ್ಯಾಮ್ ಆಗಿರೋದ್ರ ವಿರುದ್ಧ ಹೋರಾಟಗಳು ನಡೀತಾ ಇದೆ. ದೆಹಲಿಯ ಜಂತರ್ ಮಂತರಲ್ಲಿ 20ನೇ ತಾರೀಕು ಪಾರ್ಲಿಮೆಂಟ್ ಮಾರ್ಚ್ಗೆ ಕರೆ ಕೊಟ್ಟಿತ್ತು. ಅಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡ್ತಿದ್ದಂಥ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು, ಕೆಲವು ಪೊಲೀಸರು ಅಲ್ಲದೆ ಇರುವಂತವರು ಸಹ ಸಿವಿಲ್ ಡ್ರೆಸ್ ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ, ಕಲ್ತಾಂಡ್ ಹಾಕಿದ್ದಾರೆ, ಅಶ್ರುವಾಯ ಹಾಕಿದ್ದಾರೆ. ಇವತ್ತು ಕೂಡ ನೀವು ಗಮನಿಸ್ತಿರ್ಬೋದು, ಇವತ್ತು ಕೂಡ ಆ ರೀತಿ ಹಿಂಸಾಚಾರ ನಡೆದಿದೆ. ಇದರ ವಿರುದ್ಧ ನಾವು ಇಡೀ ದೇಶವ್ಯಾಪಿ ಎಐಡಿಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಹೋರಾಟಗಳು ಮಾಡಿ ಈ ಕ್ರಮನ ಖಂಡಿಸ್ತಾ ಇದ್ದೀವಿ.
ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಒಂದು ಪರಂಪರೆ ಇದೆ, ಏನೋ ಒಂದು ತಪ್ಪಾದಾಗ ಆ ತಪ್ಪನ್ನ ರಾಜಕಾರಣಿಗಳು ಒಪ್ಪಿಕೊಂಡು ನನ್ನ ಕಡೆಯಿಂದ ತಪ್ಪಾಗಿದೆ ಅನ್ನೋದನ್ನ ಒಪ್ಪಿಕೊಂಡು ಅದನ್ನ ಸರಿಪಡಿಸೋದ್ರ ಕಡೆ ಗಮನ ಹಾಕಬೇಕು. ಬಟ್ ಇಲ್ಲಿ ಒಪ್ಕೊಳ್ಳೋದಿರ್ಲಿ, ಇಷ್ಟು ಪ್ರತಿಭಟನೆ ನಡೀತಾ ಇದ್ರು ಸಹ 23 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದ್ರು, 21 ಮಕ್ಕಳು ಪ್ರಾಣ ಬಿಟ್ರು, ಇಡೀ ಪ್ರಪಂಚದಾದ್ಯಂತ ಇಡೀ ದೇಶಕ್ಕೆ ಚೀಮಾರಿ ಹಾಕಿ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಪ್ರತಿಭಟನೆ ಮಾಡ್ತಿದ್ದಾರೆ ಇಂಡಿಯಾದ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಬೇಕು ಅಂತ. ಇಷ್ಟು ನಡೆದ್ರು ಸಹ ನಮ್ಮ ಶಿಕ್ಷಣ ಸಚಿವರಾಗ್ಲಿ ನಮ್ಮ ಪ್ರಧಾನ ಮಂತ್ರಿಗಳಾಗ್ಲಿ ಇದ್ರ ಬಗ್ಗೆ ಯಾವುದೇ ತಲೆ ಕೆಡಿಸ್ಕೊಳ್ತಾ ಇಲ್ಲ, ಯಾವುದೇ ಮಾತು ಆಡ್ತಾ ಇಲ್ಲ. ಅದಕ್ಕೆ ನಾವು AIDS ಆಗ್ರಹಿಸೋದು ಏನಂತಂದ್ರೆ ಈ ಕೂಡಲೇ ಇದರ ನೈತಿಕ ಹೊಣೆ ಹೊತ್ತು ಶಿಕ್ಷಣ ಸಚಿವರು ರಿಸೈನ್ ಮಾಡಬೇಕು, NTA ಸ್ಕ್ರಾಪ್ ಮಾಡಬೇಕು, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ತನಿಖೆಯಾಗಿ ಸ್ಟಿಂಜೆಂಟ್ ಪನಿಷ್ಮೆಂಟ್ ಆಗಬೇಕು, ವಿದ್ಯಾರ್ಥಿಗಳ ಮೇಲೆ ಯಾರು ಈ ರೀತಿ ಹಲ್ಲೆ ಮಾಡಿದ್ದಾರೆ ಅವ್ರ ಮೇಲೂ ಕೂಡ ಆಕ್ಷನ್ ತಗೋಬೇಕು ಅಂತ ಈ ಮೂಲಕ ಆಗ್ರಹಿಸ್ತಾ ಇದೆ.